ನಮಸ್ಕಾರ. ನಾನು ರಾಘವೇಂದ್ರ ಮಿಸಾಳೆ, ವಿಜಯಪುರ. ಇವತ್ತಿನ ದಿವಸ ನಾವು 6ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದಲ್ಲಿನ ಕಾಂತಗಳೊಂದಿಗೆ ಆಟ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕೆಲವು ಚಟುವಟಿಕೆಗಳನ್ನು ಮಾಡಿ ನೋಡೋಣ. ನೋಡಿ, ಇಲ್ಲಿ ಕಾಂತಗಳಲ್ಲಿ ಪ್ರಮುಖವಾಗಿ 2 ವಿಧಗಳು. ಅದರಲ್ಲಿ ನೈಸರ್ಗಿಕ ಕಾಂತ ಮತ್ತು ಕೃತಕ ಕಾಂತ ಅಂಥೇಳಿ. ನಿಸರ್ಗದತ್ತವಾಗಿ ಸಿಗತಕ್ಕಂತಹ ಈ ಮ್ಯಾಗ್ನೆಟೈಟ್ ಅಂತಕ್ಕಂಥಕ್ಕೆ ನಾವು ನೈಸರ್ಗಿಕ ಕಾಂತ ಅಂತ ಕರಿತೀವಿ. ಇವೆಲ್ಲವೂ ಕೃತಕ ಕಾಂತಗಳಂತಂದರೆ ಇವೆಲ್ಲವೂ ಮಾನವ ನಿರ್ಮಿತ ಕಾಂತಗಳಿಗೆ ನಾವು ಕೃತಕ ಕಾಂತಗಳು ಅಂತ ಕರಿತೀವಿ. ಈ ನೈಸರ್ಗಿಕ ಕಾಂತಗಳಿಗೆ ಅನಿಯತ ಆಕಾರದಲ್ಲಿರುತ್ತವೆ ಮತ್ತು ಇವು ಕೃತಕ ಕಾಂತಗಳು ನಮಗೆ ಯಾವ ರೀತಿ ಬೇಕೋ ಹಾಗಾಗಿ ನಾವು ಇವುಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯತೆ. ಹಾಗಾಗಿ ಇವುಗಳಿಗೆ ನಿರ್ದಿಷ್ಟವಾದ ಆಕಾರಗಳು ಇರುತ್ತವೆ. ತಾವು ನೋಡ್ತಾ ಇದ್ದರೆ ಇದಕ್ಕೆ ನಾವು ಕೃತಕ ಕಾಂತಗಳಲ್ಲಿ ಪ್ರಮುಖವಾಗಿ ಇಲ್ಲಿ ದಂಡಕಾಂತ, ಲಾಳಕಾಂತ ಮತ್ತು ಸೂಜಿಕಾಂತ, ಇಲ್ಲಿ ನಾವು ಅನೇಕ ಕಾಂತದ ಇಲ್ಲಿ ಪ್ರಕಾರಗಳನ್ನು ನೋಡ್ತಾ ಇದ್ದರೆ ಇವುಗಳಿಗೆ ನಾವೆಲ್ಲಕ್ಕೂ ನಾವು ಕೃತಕ ಕಾಂತಗಳಂತ ಕರಿತೀವಿ. ಇನ್ನು ಇವೆಲ್ಲವೂ ಕೂಡ ನಾವು ಕೃತಕ ಕಾಂತಗಳಿಗೆ ನಾವು ಶಾಶ್ವತ ಕಾಂತಗಳಂತೂ ಕೂಡ ಕರಿಬೋದು. ಯಾಕಂತಂದರೆ ಈ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಆ ಕಾಂತದಕ್ಕಿಂತಲೂ ಕೃತಕ ಕಾಂತಗಳು ಪ್ರಬಲವಾಗಿರುತ್ತವೆ. ಇಲ್ಲಿ ತಾವು ಇನ್ನೊಂದು ನೋಡ್ತಾ ಇದ್ರಿ, ಇಲ್ಲಿ ಒಂದು ಕಬ್ಬಿಣದ ಮೊಳೆಗೆ ನಾನು ತಾಮ್ರ ತಂತಿಯನ್ನು ಸುತ್ತಿದ್ದೀನಿ. ಅದರಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ಒಂದು ಬ್ಯಾಟ್ರಿ ಸಹಾಯದಿಂದ ಈಗ ನಾನು ವಿದ್ಯುತ್ತನ್ನು ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಕಬ್ಬಿಣದ ಗುಂಡು ಪಿನ್ನುಗಳು ಈ ಕಬ್ಬಿಣದ ಮೊಳೆಗೆ ಅಂಟಿಕೊಂಡಿರೋದನ್ನು ತಾವು ನೋಡ್ತಾ ಇದ್ದೀರಿ. ಇವುಗಳಿಗೆ ನಾವು ವಿದ್ಯುತ್ ಕಾಂತಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ವಿದ್ಯುತ್ ಕಾಂತಗಳು. ಅಂದರೆ ಇವುಗಳಿಗೆ ನಾವು ವಿದ್ಯುತ್ ಕಾಂತಗಳಿಗೆ ನಾವು ತಾತ್ಕಾಲಿಕ ಕಾಂತವನ್ನು ಅಂತ ಕೂಡ ನಾವು ಕರಿಬೋದು. ಇಲ್ಲಿ ವಿದ್ಯುತ್ ಕಾಂತಗಳಿಗೆ ನಾವು ತಾತ್ಕಾಲಿಕ ಕಾಂತಗಳಂತ ಕೂಡ ಕರಿಬೋದು. ಈಗ ನಾವು ಕಾಂತೀಯ ವಸ್ತುಗಳು ಮತ್ತು ಅಕಾಂತೀಯ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಕೆಲವು ವಸ್ತುಗಳನ್ನು ನಾನು ಇಡ್ತಾ ಇದ್ದೀನಿ. ಇಲ್ಲಿ ಕೆಲವು ಪೇಪರ್ ತುಂಡುಗಳಿದ್ದಾವೆ, ಕೆಲವು ಕಾಯಿನ್ಗಳಿದ್ದಾವೆ, ಗ್ಲಾಸ್ ಇದೆ, ರಬ್ಬರ್ ಬ್ಯಾಂಡ್ ಇದೆ, ಪಿನ್ಗಳಿದ್ದಾವೆ, ಇಲ್ಲಿ ಪೇಪರ್ ಕ್ಲಿಪ್ ಇದೆ, ಸ್ಕೆಚ್ ಪೆನ್ ಇದೆ, ಕಟ್ಟಿಗೆ ತುಂಡು ಇದೆ, ಪ್ಲಾಸ್ಟಿಕ್ ತುಂಡು ಇದೆ. ಈಗ ನಾವು ಒಂದು ದಂಡಕಾಂತವನ್ನು ತೆಗೆದುಕೊಂಡು ಅವುಗಳ ಸಮೀಪಕ್ಕೆ ನಾವು ತೆಗೆದುಕೊಂಡು ಹೋಗೋಣ. ಈ ಕಟ್ಟಿಗೆ ಚೂರಿಗೆ ಮೊದಲಿಗೆ ನಾನು ದಂಡಕಾಂತವನ್ನು ಹಿಡಿತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ಆಕರ್ಷಣೆ ಅಥವಾ ವಿಕರ್ಷಣೆ ಆಗೋದಿಲ್ಲ. ಅದೇ ರೀತಿ ನಾನಿಲ್ಲಿ ಸ್ಕೆಚ್ ಪೆನ್ನಿಗೆ ಹಿಡಿತಾ ಇದ್ದೀನಿ. ಇಲ್ಲಿನೂ ಕೂಡ ಯಾವುದೇ ರೀತಿಯಲ್ಲಿ ಕಾಂತವು ಇದಕ್ಕೆ ಆಕರ್ಷಣೆಗೆ ಒಳಪಡ್ತಾ ಇಲ್ಲ. ಅದೇ ರೀತಿ ನಾನಿಲ್ಲಿ ನೋಡಿ, ಈ ಪಿನ್ನುಗಳಿಗೆ ತರ್ತಾ ಇದ್ದೀನಿ. ಇಲ್ಲಿ ದಂಡಕಾಂತವು ಪಿನ್ನುಗಳಿಗೆ ಆಕರ್ಷಣೆ ಮಾಡ್ತಾ ಇದೆ. ಹಾಗಾಗಿ ಇವುಗಳನ್ನು ನಾನು ಸೆಪ್ರೇಟ್ ಮಾಡ್ತಾ ಇದ್ದೀನಿ, ಅಂದರೆ ವಿಂಗಡಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪೇಪರ್ ತುಂಡುಗಳಿಗೆ ಹಿಡಿತಾ ಇದ್ದೀನಿ. ಇಲ್ಲಿನೂ ಕೂಡ ಆಕರ್ಷಣೆ ಆಗ್ತಾಯಿಲ್ಲ. ಇಲ್ಲಿ ಕೆಲವು ಕಾಯಿನ್ಗಳಿದ್ದಾವೆ, ಅಲ್ಲಿನೂ ಕೂಡ ನೋಡ್ತಾ ಇದ್ದೀನಿ. ಈ ಕಾಯಿನ್ಗಳನ್ನು ಕೂಡ ನಾನು ಬೇರ್ಪಡಿಸ್ತಾ ಇದ್ದೀನಿ. ಇಲ್ಲಿನೂ ಕಾಯಿನ್ ಇದ್ದಾವೆ, ಇವುಗಳೇ ಅಂಟ್ಕೋತಾ ಇಲ್ಲ. ಇಲ್ಲಿ ಗ್ಲಾಸ್ ಇದೆ, ಈ ಗ್ಲಾಸಿಗೆ ಕೂಡ ಅಂಟ್ಕೊತಾ ಇಲ್ಲ. ಇಲ್ಲಿ ರಬ್ಬರ್ ಬ್ಯಾಂಡ್ ಇದೆ, ಈ ರಬ್ಬರ್ ಬ್ಯಾಂಡಲ್ಲಿ ಕೂಡ ನಮಗೆ ಯಾವುದೇ ರೀತಿ ಆಕರ್ಷಣೆ ಆಗ್ತಾ ಇಲ್ಲ. ಅಂದರೆ ಈ ದಂಡಕಾಂತವು ಈ ವಸ್ತುಗಳಿಗೆ ಆಕರ್ಷಣೆ ಮಾಡ್ತಾ ಇಲ್ಲ. ಹಾಗಾಗಿ ಆಯಸ್ಕಾಂತವು ಯಾವ ವಸ್ತುಗಳನ್ನು ಆಕರ್ಷಣೆ ಮಾಡುವುದಿಲ್ಲವೋ ಅವುಗಳಲ್ಲಿ ನಾವು ಅಕಾಂತೀಯ ವಸ್ತುಗಳಂತ ಕೂಡ ಕರಿತೀವಿ. ಇವೆಲ್ಲವೂ ಕೂಡ ಅಕಾಂತೀಯ ವಸ್ತುಗಳು. ಇವು ಕಾಂತವು ಆಕರ್ಷಿಸಲ್ಪಡ್ತಕ್ಕಂಥ ವಸ್ತುಗಳಿಗೆ ನಾವು ಕಾಂತೀಯ ವಸ್ತುಗಳಂತ ಕರಿತೀವಿ. ಏನು ಕರಿತೀವಿ? ಇವಾಗ ನಾವು ಕಾಂತೀಯ ವಸ್ತುಗಳಂತ ಕೂಡ ಕರಿತೀವಿ. ಇವು ಅಕಾಂತೀಯ ವಸ್ತುಗಳು ಮತ್ತು ಇವು ಕಾಂತೀಯ ವಸ್ತುಗಳು. ಅಂದ್ರೆ ಕಾಂತವು ಆಕರ್ಷಿಸಲ್ಪಡ್ತಕ್ಕಂಥ ವಸ್ತುಗಳಿಗೆ ಕಾಂತೀಯ ವಸ್ತುಗಳು, ಕಾಂತವು ಆಕರ್ಷಿಸಲ್ಪಡದ ವಸ್ತುಗಳಿಗೆ ಅಕಾಂತೀಯ ವಸ್ತುಗಳಂತ ಕೂಡ ಕರೆಯಲ್ಪಡುತ್ತವೆ. ಇನ್ನು ಕಾಂತದ ಉಪಯೋಗಗಳು ನೋಡೋಣ. ಕಾಂತದ ಉಪಯೋಗಗಳು ಮೊದಲಿಗೆ ನಾವು ಮೈಕ್ರೋಫೋನ್ಗಳಲ್ಲಿಯೂ ಕೂಡ ನಾವು ಕಾಂತವನ್ನು ಉಪಯೋಗಿಸಲ್ಪಡ್ತೀವಿ. ರೇಡಿಯೋಗಳಲ್ಲಿಯೂ ಕೂಡ ನಾವು ಕಾಂತವನ್ನು ಉಪಯೋಗಿಸ್ತೀವಿ. ಅದೇ ರೀತಿ ತಾವು ನೋಡ್ತಾ ಇರಿ, ಇಲ್ಲಿ ಮೊಬೈಲ್ ಕವರ್ ಇದೆ. ಮೊಬೈಲ್ ಕವರಲ್ಲಿ ಕೂಡ ತಾವು ನಮ್ಮ ಮನೆಯಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ನೀವು ಬಿಟ್ಟು ಕೂಡಲೇ ಅದು ಅಂಟ್ಕೋತದೆ. ಇಲ್ಲಿನೂ ಕೂಡ ಕಾಂತವನ್ನು ಉಪಯೋಗಿಸಲ್ಪಡ್ತಾರೆ. ಮತ್ತು ಈ ಫ್ರಿಜ್ನ ಡೋರ್ ಇರ್ಬೋದು,
ರೆಫ್ರಿಜರೇಟ್ನ ಡೋರ್ಗಳಲ್ಲಿಯೂ ಕೂಡ ಈ ರೀತಿ ರಬ್ಬರದ ತುಂಡುಗಳನ್ನು ಹಾಕಿರ್ತಾರೆ. ಅದರಲ್ಲಿ ಕೂಡ ಅಯಸ್ಕಾಂತಗಳನ್ನು ಬಳಸಿರ್ತಾರೆ. ಅಂದರೆ ಇದರ ರಬ್ಬರ್ ಮೇಲೆ ಸಣ್ಣ ಕಾಂತದ ಪುಡಿಯನ್ನು ಉದುರಿಸಿರ್ತಾರೆ. ಅದನ್ನು ನಾವು ಅಲ್ಲಿ ಆ ಡೋರನ್ನು ಮುಚ್ಚಿದ ಕೂಡಲೇ ತಕ್ಷಣ ಈ ರೀತಿ ಅಂಟ್ಕೊಳ್ಳೋದನ್ನು ತಾವು ನೋಡ್ಬೋದಲ್ಲಿ. ಅದೇ ರೀತಿ ಸ್ಪೀಕರ್ಗಳಲ್ಲಿಯೂ ಕೂಡ ಕಾಂತಗಳನ್ನು ಉಪಯೋಗಿಸಲ್ಪಡುತ್ತಾರೆ. ಮತ್ತು ಈ ATM ಕಾರ್ಡ್ಗಳಲ್ಲಿ ಕೂಡ ತಾವು ಒಂದು ಬ್ಲ್ಯಾಕ್ ಕಪ್ಪು ಬಣ್ಣದ ತಾವು ಒಂದು ಭಾಗಕ್ಕೆ ಕಪ್ಪು ಬಣ್ಣವನ್ನು ಈ ರೀತಿಯಾದಂತಹ ಅಲ್ಲಿ ತಾವು ATM ಕಾರ್ಡ್ಗಳಲ್ಲಿ ನೋಡ್ಬೋದು. ಅಲ್ಲಿನೂ ಕೂಡ ಸಣ್ಣದಾದಂತಹ ಕಾಂತದ ಪುಡಿಯನ್ನು ಅಲ್ಲಿ ಅದರಲ್ಲಿ ಮೇಲೆ ಹಾಕಿ ಅದು ಮ್ಯಾಗ್ನೆಟಿಕ್ ರೀಡರ್ ಅಂತ ಕರಿತೀವಿ. ಅಲ್ಲಿನೂ ಕೂಡ ಕಾಂತವನ್ನು ಬಳಸಿರ್ತಾರೆ. ಇನ್ನು ಕಾಂತವು ಕೂಡ ಹಲವಾರು ವಿಭಾಗಗಳಲ್ಲಿ ಮೋಟರ್ಗಳಲ್ಲಾಗಿರ್ಬೋದು, ಡೈನಾಮೋಗಳಲ್ಲಾಗಿರ್ಬೋದು, ಫ್ಯಾನ್ಗಳಲ್ಲಾಗಿರ್ಬೋದು, ಎಲ್ಲದರಲ್ಲಿಯೂ ಕೂಡ ಕಾಂತವನ್ನು ಬಳಸಿರ್ತಾರೆ. ಇನ್ನು ಕಾಂತದ ರಕ್ಷಣೆಯನ್ನು ಯಾವ ರೀತಿ ಮಾಡಬೇಕಂತಕ್ಕಂಥದ್ದನ್ನು ಬಹಳ ಪ್ರಮುಖವಾದಂತಹ ವಿಷಯ. ಇಲ್ಲಿ ದಂಡಕಾಂತಗಳಿಗೆ ನಾವು 2 ದಂಡಕಾಂತಗಳಿದ್ದಾವೆ. ಇದರಲ್ಲಿ ಮಧ್ಯದಲ್ಲಿ ಒಂದು ಪ್ಲಾಸ್ಟಿಕ್ ತುಂಡನ್ನು ಇರಿಸಲಾಗಿದೆ. ಇವು ಎರಡೂ ಬದಿಗೆ ಒಂದು ಕಬ್ಬಿಣದ ತುಂಡುಗಳನ್ನು ಅಂಟಿಸಿರ್ತಾರೆ, ತಾವು ನೋಡ್ಬೋದು. ಇವುಗಳಿಗೆ ನಾವು ರಕ್ಷಕಗಳು ಅಂತ ಕರಿತೀವಿ. ಬಹಳ ಪ್ರಮುಖವಾದಂಥದ್ದು. ಅಂದ್ರೆ ಕಾಂತವನ್ನು ನಾವು ಬಹಳ ದಿನಗಳ ಒಳಗೆ ನಾವು ಸಂರಕ್ಷಿತವಾಗಿ ಇಡಬೇಕಾದ್ರೆ ಈ ರೀತಿಯಾದಂತಹ ವಿಧಾನದ ಮೂಲಕನೇ ಅವುಗಳನ್ನು ನಾವು ಇಡಬೇಕಾಗತ್ತೆ. ಇವುಗಳಿಗೆ ನಾವು ರಕ್ಷಕಗಳಂತ ಕರಿತೀವಿ. ಮತ್ತು ಇನ್ನೊಂದಾಗಿ ಕಾಂತವನ್ನು ಯಾವಾಗಲೂ ಮೇಲಿನಿಂದ ಕೆಳಗೆ ಬೀಳಿಸಿದ್ರೂ ಕೂಡ ಅದು ತನ್ನ ಕಾಂತೀಯತೆಯನ್ನು ಕಳ್ಕೊತಿದೆ. ಮತ್ತು ಕಾಂತವನ್ನು ಯಾವಾಗಲೂ ಬಿಸಿ ಮಾಡಿದೆ ಅಂದರೂ ಕೂಡ ಅಲ್ಲಿ ಶಾಖವನ್ನು ಕೊಟ್ಟರೂ ಕೂಡ ಅದು ಅಯಸ್ಕಾಂತತೆಯನ್ನು ಕಳೆದುಕೊಳ್ಳುತ್ತದೆ. ಇಷ್ಟು ಇವತ್ತಿನ ದಿವಸ ನಾವು ಕಲಿತಂತಹ ಕೆಲವು ಚಟುವಟಿಕೆಗಳನ್ನು ತಾವು ನೋಡಿದಿರಿ. ಇವುಗಳನ್ನು ಕೂಡ ತಾವು ಮನೆಯಲ್ಲಿ ಮಾಡಿ ನೋಡಿ ಕಲಿಯಬಹುದಾಗಿದೆ. ಧನ್ಯವಾದಗಳು.